ಇನ್ನು ಬೆಂಗಳೂರಿನಲ್ಲಿ LPG ಬವಣೆ ಮುಂದುವರೆದಿದೆ. ಅದರಲ್ಲೂ LPG ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿವೆ. ನೋ ಸ್ಟಾಕ್ ಬೋರ್ಡ್ ಎಲ್ಲ ಕಡೆಗೆ ಸ್ಟಾಕ್ ಇಲ್ಲ ಅನ್ನುವಂಥ ಬೋರ್ಡ್ಗಳು ರಾರಾಜಿಸ್ತಾ ಇವೆ. ಹೀಗಾಗಿ ಆಟೋ ಚಾಲಕರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. LPGಗೋಸ್ಕರ ಅವರು 10 ಕಿಲೋಮೀಟ್ರ್ ಸುತ್ತಾಡಬೇಕು ಅಂತಹ ಸ್ಥಿತಿ ನೋಡಿ. ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಗೆ ಖಾಲಿ ಆಟೋ LPG ನೋ ಸ್ಟಾಕ್. ಸುತ್ತಾಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಬಂದು. ಆಟೋ ಅಂತಂದರೆ ಒಂದು ಆಟೋ ಒಂದು ಮನೆಯನ್ನು ನಿಭಾಯಿಸ್ತಾ ಇರುತ್ತೆ ಪಾಪ. ಅವ್ರ ಗತಿ ಏನಾಗಬೇಕು? ಬನ್ನಿ, ನಮ್ಮ ಪ್ರತಿನಿಧಿ ಅರುಣ್ ಅಲ್ಲೊಂದು ಸುತ್ತ ಹಾಕಿದ್ದಾರೆ, ನೋಡೋಣ. ಯುದ್ಧದ ಎಫೆಕ್ಟ್ಗೆ ಈಗಾಗಲೇ ಸಿಲಿಂಡರ್ ಅಭಾವ ಹೆಚ್ಚಿತ್ತು. ಆದರೆ ಇದೀಗ LPG ಗ್ಯಾಸ್ಗಳಿಗೂ ಸಹ ಇದರ ಅಭಾವ ತಟ್ಟಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬಸವೇಶ್ವರ ನಗರದಲ್ಲಿರುವಂತಹ NAB LPG ಗ್ಯಾಸ್ ಸ್ಟೇಷನ್ಗೂ ಸಹ ಇದರ ಅಭಾವ ತಟ್ಟಿರುವಂಥದ್ದು. ಈಗಾಗಲೇ ಗ್ಯಾಸ್ ಪೂರೈಕೆ ಆಗದ ಬೆನ್ನಲ್ಲೇ ನೋ ಸ್ಟಾಕ್ ಅಂತೇಳಿ ಬೋರ್ಡನ್ನು ಸಹ ಅಳವಡಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಆಟೋಗಳು ಸಹ ಇಲ್ಲಿಗೆ ಬಂದು ಇಲ್ಲಿ ಗ್ಯಾಸ್ ಇಲ್ಲದ ಬೆನ್ನಲ್ಲೇ ಬೇರೊಂದು ಜಾಗಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಿದೆ ಪರಿಸ್ಥಿತಿ? 15 ದಿವಸದಿಂದ ಗ್ಯಾಸ್ ಇಲ್ಲ. ಗ್ಯಾಸ್ ಇರೋರೆಲ್ಲ ಡಬಲ್ ರೇಟಿಗೆ ಮಾರ್ತಾವ್ರೆ. ಅವ್ರಿಗೆ ಇಷ್ಟ ಬಂದಂಗೆ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೆ ಒಂದು ಅವರ್ ಹಾಕ್ತಾರೆ, 1 ಅವರ್ ಆದಮೇಲೆ ಇನ್ನೊಂದು ರೇಟೇ ಚೇಂಜ್ ಆಗಿರ್ತದೆ. 100 ರೂಪಾಯಿವರೆಗೂ ಹೋಗ್ಬಿಟ್ಟಿದೆ ಕೆಲವು ಬಂಕಲ್ಲಂತೂ. ಎಲ್ಲೂ ಕೂಡ ಗ್ಯಾಸ್ ಇಲ್ಲ. 10 ಬಂಕಲ್ಲಿ 1 ಬಂಕಲ್ಲಿ ಇಲ್ಲ 2 ಬಂಕಲ್ಲಿ ಗ್ಯಾಸ್ ಇದೆ. ಇವ್ರು ಗ್ಯಾಸೇ ತರಿಸ್ತಾ ಇಲ್ಲ. ಬೇಕಂತ ಬ್ಲ್ಯಾಕಲ್ಲಿ ಮಾರ್ಕೋಬೇಕಂತ ಗ್ಯಾಸ್ಗಳು ತರಿಸ್ತಾ ಇಲ್ಲ. ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಮಗೆಲ್ಲ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ? ಅದೇ ಈಗ ಗ್ಯಾಸ್ಗಳು ಸಿಗೋ ಕಾರಣ ಈಗ ನಾವು ಬ್ಲಾಕ್ ಔಟ್ ಹಾಕ್ಸ್ಕೊಬೇಕು. ಅಂದರೆ ಸೇಮ್ ರೇಟ್ ಇಲ್ಲ, ಅದಕ್ಕೆ ಡಬಲ್ ತಗೋತಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದು ಬಂಕಲ್ಲಿ 100 ರೂಪಾಯಿ, ಒಂದು ಬಂಕಲ್ಲಿ 70, ಒಂದು ಕಡೆ 80. ಇದೆಲ್ಲ ಯಾಕೆ ಮಾಡಬೇಕು? ಸ್ಟಾಕ್ ಇಟ್ಕೊಂಡಿರೋರು ಇವ್ರಿಗೆಲ್ಲ ಬ್ಲಾಕಲ್ಲಿ ಮಾರಿ ಇವ್ರು ನಮ್ಮ ಮೇಲೆ ಹಾಕ್ತವ್ರೆ. ಈ ಬಂಕಲ್ಲಿ ಟೈಮಿಂಗ್ಸ್ ಅಷ್ಟೇ, 1 ಅವರ್ ಹಾಕ್ತಾರೆ, ಆಮೇಲೆ ಖಾಲಿ ಆಗಿಬಿಡುತ್ತೆ. ಆಮೇಲೆ ವೆಯ್ಟ್ ಮಾಡಲೇಬೇಕು. ಬೇರೆ ಕಡೆ ಹೋಗ್ಬೇಕಂತಂದರೆ ತುಂಬ ದೂರ ಆಗುತ್ತೆ. ತುಂಬ ದೂರ ಆದ್ರೂ ಅಲ್ಲೂ ಸಿಗುತ್ತೆ ಅನ್ನೋ ಕನ್ಫರ್ಮೇಷನ್ನೇ ಇರಲ್ಲ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅರುಣ್ ಕುಮಾರ್, RTV9 ಬೆಂಗಳೂರು. ಇನ್ನು ಕೊಪ್ಪಳದಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ. ಕೊಪ್ಪಳದಲ್ಲೂ ಕೂಡ ಪಾಪ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇನ್ನೊಂದು ಅವ್ರಿಗೆ ಎಷ್ಟು ಆಕ್ರೋಶ ಇದೆ ಅಂತಂತಂದರೆ, ಹೆಂಗೆ EMI ಕಟ್ಟಬೇಕು ನಾವು? ಆಟೋ ಓಡ್ಸೋಕ್ಕಾಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ನಮಗಿನ್ನೇನು ಮಾರ್ಗ ಉಳಿದಿಲ್ಲ. EMI ಏನಾದರೂ ಕೇಳೋಕ್ಕೆ ಬಂದರೆ ಆಟೋಕ್ಕೆ ಬೆಕ್ಕಿ ಹಚ್ತೀವಿ ಅಂತ. ಅಂದರೆ ಅಷ್ಟು ಹೊಟ್ಟೆ ಉರಿದಿದೆ ಅವ್ರಿಗೆ ಅಂತ ಅರ್ಥ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಕುಮಾರ್ ಆಟೋ ಚಾಲಕರ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಎಫೆಕ್ಟ್ನಿಂದಾಗಿ ಕೊಪ್ಪಳ ನಗರದಲ್ಲಿರ್ತಕ್ಕಂಥ 2 ಆಟೋ LPGಗಳು ಈಗ ಬಂದಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳದ ಹೊಸಪೇಟೆ ರಸ್ತೆಯಲ್ಲಿರ್ತಕ್ಕಂಥ ಗೋ ಗ್ಯಾಸ್ ಆಟೋ LPG ಬಂಕ್ನಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯಗಳು ನೋಡ್ತಿರ್ಬೋದು. ಇಲ್ಲಿ ಈಗಾಗಲೇ ಗೋ ಗ್ಯಾಸ್ ನೋ ಸ್ಟಾಕ್ ಅಂತ ಬೋರ್ಡನ್ನು ಹಾಕಿರ್ತಕ್ಕಂಥದ್ದು. ಈ ಒಂದು ಗೋ ಗ್ಯಾಸ್ ನೋ ಸ್ಟಾಕ್ ಅಂತ ಇಲ್ಲಿ ಸ್ಟಿಕ್ಕರನ್ನು ಅಂಟಿಸಿ ಈ ಒಂದು ಬಂಕ್ ಸಿಬ್ಬಂದಿ ಈಗ ಇಲ್ಲಿಂದ ಹೋಗಿರ್ತಕ್ಕಂಥದ್ದು. ಈಗ ಇಲ್ಲಿರ್ತಕ್ಕಂಥ ಆಟೋ ಚಾಲಕರಿಗೆ ಈ ಒಂದು LPG ಸಿಗ್ತಾ ಇಲ್ಲ. ನೀವು ನನ್ನ ಬಲಭಾಗದಲ್ಲಿ ನೋಡ್ತಿರ್ಬೋದು, ಕೆಲವೊಂದಿಷ್ಟು ಆಟೋ ಚಾಲಕರು ಬಂಕ್ ಆವರಣದಲ್ಲಿಯೇ ಆಟೋಗಳನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. 2 ಬಂಕ್ಗಳು ಸಂಪೂರ್ಣವಾಗಿ ಬಂದಾಗಿರೋ ಕಾರಣ ಈಗ ಈ ಆಟೋಗಳಿಗೆ LPG ಸಿಗ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕರು ಈಗ ಬಂಕ್ ಆವರಣದಲ್ಲಿಯೇ ಈ ಒಂದು ಆಟೋಗಳನ್ನು ನಿಲ್ಲಿಸಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಆಟೋ ಮುಂದಕ್ಕೆ ಹೋಗ್ಬೇಕಂದ್ರೆ LPG ಬೇಕು. ಆದರೆ 3-4 ದಿನಗಳಿಂದ ಕೊಪ್ಪಳ ನಗರದಲ್ಲಿ LPG ಸಿಗ್ತಾ ಇಲ್ಲ. ಇಲ್ಲೂ ಕೂಡ 2 ಆಟೋಗಳಿರ್ತಕ್ಕಂಥದ್ದು. ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ನಿಮಗೆ ಏನು ಸಮಸ್ಯೆ ಆಗೈತಿ? ಈಗ LPG 2 ಬಂಕ್ ಅದಾವ ಕೊಪ್ಪಳದಾಗ, 2 ಬಂದ್ ಮಾಡಿಬಿಟ್ರ. ಈಗ ನೀವು EMI ಕಟ್ಟಬೇಕು, ಮನಿ ನಡೆಸಬೇಕು. ಸರ, ಇಲ್ಲಿ ನಾವು ತಗೊಂಡಿರೋಂಥ ಆಟೋವು ನಾವು ಮೈಲೇಜ್ ಕೊಡೋದೈತೆ ಅಂತಂದು LPG ಆಟೋ ತಗೊಂಡಿದ್ದೀವಿ. ಈಗ ಪೆಟ್ರೋಲಿಗೆ ಹಾಕಿ ಹೊಡಿಬೋದು. ಮಿನಿಮಮ್ ಎಂತ ಇಲ್ಲ ಅಂದರೂ ಒಂದು 15 ಕಿಲೋಮೀಟ್ರ್ ಅಷ್ಟೇ ಕೊಡ್ತೈತಿ. 15 ಕಿಲೋಮೀಟ್ರ್ ಕೊಟ್ಟರೆ 1 ಲೀಟ್ರ್ ಪೆಟ್ರೋಲ್ಗೆ ಏನು ರೇಟ್ ಐತಿ? LPGಗೆ ಏನು ರೇಟ್ ಐತಿ? ಫಸ್ಟ್ ಇದ್ದಿದ್ದು 54 ರೂಪಾಯಿ ರೇಟು. 54 ರೂಪಾಯಿಲಿಂದ್ರೆ ಏನಾಯ್ತು? 60 ರೂಪಾಯಿ ಬಂತು. 60 ರೂಪಾಯಿಲಿಂದ್ರೆ 84 ಆಯ್ತು. 84 ಆದ್ರೆ ನಾವು ಆಕ್ಷನ್ ಹೊಡಿಯಾಕತ್ತಿದ್ವಿ. ಈಗ 2 ಬಂಕು ಕೊಪ್ಪಳದಲ್ಲಿ ಬಂದ್ ಮಾಡಿಬಿಟ್ರೆ ನಾವು ಆಟೋ ಚಾಲಕರು ಏನು ಮಾಡೋಣ? ಸೈಡ್ ಹಚ್ಚಿಬಿಡೋಣ. ಈಗ EMI ಬಂದ್ಬಿಡ್ತಾವೆ ಗಾಡಿ. 1 ತಿಂಗಳು 30ನೇ ತಾರೀಕು ಅನ್ನೋದ್ರಾಗ ಹಾಕ್ಬೇಕು ನಾವು EMI. ಇಲ್ಲ ಅಂದ್ರೆ ಗಾಡಿ ಎಳ್ಕೊಂಡು ಹೋಗ್ತಾರೆ. ನಾವು ಏನು ಮಾಡೋಣ? ಮನೆಯ ಸ್ಕೂಲ್ಗೆ ಮಕ್ಕಳು ಸ್ಕೂಲ್ಗೆ ಏನು ಮಾಡೋಣ? ದುಡಿಮಿರ್ಲಾರ್ದ ಎಷ್ಟು ದಿನ ಆತನ? ದುಡಿಮಿರ್ಲಾರ್ದ ಈಗ 8 ದಿನ ಆಗೈತಿ ನಮ್ಮದು. 20 ರೂಪಾಯಿ ಕೇಳಿದ್ರೆ ಒಂದು ಸೀಟ್ ಯಾರಿಗೆ ಕೊಡ್ತಾ ಇಲ್ಲ.
10 ರೂಪಾಯಿ ಸೀಟ ಮಿನಿಮಮ್ ಕೊಡ್ತಾ ಇದ್ರು. ಅವ್ರು ದುಡಿಯಕ್ಕೆ ಹೋಗೋದೇ 250 ರೂಪಾಯಿ ದುಡಿಯಕ್ಕೆ ಹೋಗ್ತಾರೆ, ಬೆಳಗ್ಗೆ ಮುಂಜಾನೆ ದುಡಿಯಕ್ಕೆ ಹೋಗ್ತಾರೆ. ಮತ್ತು EMI ಕಟ್ತೀರಿ ಇಲ್ಲ? EMI ಕಟ್ಟೋಕ್ಕಾಗಲ್ಲ ಸರ್, ಸರಿ ಕಟ್ಟೋಕ್ಕಾಗಲ್ಲ, ಆಗಲ್ಲ. ಸ್ಟ್ರೈಕ್ ಆದ್ರೆ ಆಗಲ್ಲ, ಅದು ಕಟ್ಟೋಕ್ಕಾಗಲ್ಲ. ಈ ತಿಂಗಳು ಮಾತ್ರ ಆಗಾಗಿಲ್ಲ. ಈ ಮಿನಿಮಮ್ ಹಿಂಗೆ ಮಾಡಿದ್ನಿ ಅಂದ್ರೆ ಅಷ್ಟು ಬಂದಾಕವು. ಮತ್ತು ನಿಮ್ಮ ಪರಿಸ್ಥಿತಿ? ನಮ್ಮ ಪರಿಸ್ಥಿತಿ ನಾವು ಎಲ್ಲ ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ, ಆಟೋ ಬಿಟ್ಬಿಡ್ಬೇಕಾಗುತ್ತೆ. ಆಟೋ ಬಿಟ್ಬಿಡ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿರೋ ದಂಧೆ ಅಂದ್ರೆ ಇದು ಒಂದೇ. ಈಗ ಯಾಕಂದ್ರೆ ನಮಗೆ ಏನಾರ ಬೇರೆ ದಂಧೆ ಮಾಡ್ಬೇಕಂದ್ರೆ ಏನಾರ ಆಗಿರ್ತಾವ ಅನ್ನೋದಕ್ಕೆ ನಾವು ಈ ದಂಧೆಗೆ ನಮ್ಮ ದಂಧೆದಾಗ ನಾವು ಇರ್ಬೇಕಂತ EMI ಕಂತು ಮ್ಯಾಗ ತಗೊಂಬಂದಿರ್ತೀವಿ ನಾವು. ಈಗ ಒಂದು ತಿಂಗಳು ಅನ್ನೋದ್ರೆ ಬಂದ್ಬಿಡ್ತೀವಿ. ಫೈನಾನ್ಸ್ನವ್ರು ಸುಮ್ಮಿರಲ್ಲ ಮತ್ತೆ? ಫೈನಾನ್ಸ್ನವ್ರು ಸುಮ್ಮನೆ ಇರ್ಬೇಕು. ಈ ಸರಿ ಸುಮ್ಮನೆ ಇರ್ಬೇಕಾಗುತ್ತೆ. ಯಾಕಂದ್ರೆ ನಾವು ಬ್ಯಾಡ್ ಅಂತಂದ್ರೆ ಹೇಳ್ಕೊಂಡು ಹೋಗ್ಲಿ ಗಾಡಿನ, ಅದಕ್ಕೇನು ಬೇಜಾರಿಲ್ಲ ನಮ್ಗೆ. ನಾವು ಎಲ್ಲರೂ ಜೀವನ ಮಾಡ್ತೀವಿ, ಜೀವನ ಮಾಡೋದೇನು ಎಲ್ಲರೂ ಹೋಗಿ ಜೀವನ ಮಾಡ್ತೀವಿ. ನಾವು ಎಲ್ಲರ ಕೆಲಸಕ್ಕೆ ಹೋಗಿ ಪುಟ್ಟಿ ಓದ್ತಾರೆ ಜೀವನ ಮಾಡ್ತೀವಿ. ಜೀವನ ಮಾಡೋಕೆ ಬಿಡೋಕ್ಕಾಗಲ್ಲ. ಈ ಥರ ಮಾಡಿದ್ರೆ ಎರಡ ಬಂಕ್ ಇದ್ರೆ ಕೊಪ್ಪಳದಾಗ ಎರಡು ಬಂಕ್ ಬಂದ್ ಮಾಡಿದ್ರೆ ನಾವು ಆಟೋ ಚಾಲಕರು ಎಲ್ಲ ಒಂದೇ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.